ಹಾಸನದ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ವಿದ್ಯಾನಗರದ ವಿವೇಕಾನಂದ ರಸ್ತೆಯಲ್ಲಿರ್ತಕ್ಕಂಥ ನಟ ಯಶ್ ಅವರ ತಾಯಿಯ ಮನೆ ಸಮೀಪದ ನಿವೇಶನವೊಂದರ ಮಾಲೀಕತ್ವ ವಿವಾದ ಸಾಕಷ್ಟು ಹೊಸ ತಿರುವುಗಳನ್ನು ಪಡ್ಕೊಳ್ತಾ ಇದೆ. ನಿನ್ನೆ ಮತ್ತು ಮೊನ್ನೆ ಮತ್ತು ಮೊದಲಿಂದಲೂ ಕೂಡ ಯಶ್ ಅವರ ತಾಯಿ ಈ ಒಂದು ವಿವಾದದಲ್ಲಿ PDO ಒಬ್ಬರ ಹೆಸರನ್ನು ಉಲ್ಲೇಖ ಮಾಡ್ತಾರೆ. ಅಂದರೂ ನಟರಾಜ್ ಅಂತಕ್ಕಂಥವರು PDO ಅವರು ಈಗ ಗೊರ್ನಲ್ಲಿ ಪ್ರಸ್ತುತವಾಗಿ ಕೆಲಸ ಮಾಡ್ತಾ ಹೋಗ್ತಾರೆ. ಅವರ ಒಂದು ಕುಮ್ಮಂಗಿಂದ ಇದೆಲ್ಲವೂ ಕೂಡ ನಡೀತಿದೆ ಅಂತಕ್ಕಂಥ ಆರೋಪವನ್ನು ಪುಷ್ಪ ಅವ್ರು ಮಾಡ್ತಾ ಹೋಗ್ತಾರೆ. ಅದು ನಿಜವಾಗಲೂ ಕೂಡ ಈ ಒಂದು ಪ್ರಕರಣದಲ್ಲಿ PDO ಅವ್ರ ಪಾತ್ರ ಇದೆಯಾ ಅಂತಕ್ಕಂಥ ಮಾತಾಡಲಿಕ್ಕೆ ಸ್ವತಃ ನಮ್ಮ ಜೊತೆಗೆ PDO ನಟರಾಜ್ ಅವರೇ ನಮ್ಮ ಜೊತೆಗಿದ್ದಾರೆ. ಸರ್, ಪ್ರಥಮವಾಗಿ ಯಶ್ ಅವರ ತಾಯಿಯವರ ಈ ಒಂದು ಆರೋಪ ತಾವು ಕೂಡ ಗಮನಿಸಿದ್ರಿ ಅಂತ ಅನ್ಕೊಳ್ತೀನಿ. ನಿನ್ನೆ ನಮ್ಮ TV9 ಜೊತೆ ಕೂಡ ಮಾತಾಡಿದ್ರು. ಅವರು ಬ್ರೋಕರ್ಗಳನ್ನು ಬಳಸ್ಕೊಂಡು ಈ ಒಂದು ಪ್ರಕರಣದಲ್ಲಿ ನಮ್ಮ ಈ ಸೈಟನ್ನು ಹೊಡೆಯಲಿಕ್ಕೆ ಪ್ಲಾನ್ ಮಾಡಿರ್ತಕ್ಕಂಥ ನೇರ ಅಲಿಗೇಷನ್ ಮಾಡ್ತಾರೆ. ಸರ್, ತಮ್ಮ ಪ್ರತಿಕ್ರಿಯೆ? ಸರ್, ನಾನು ಇದನ್ನು ಆಲ್ರೆಡಿ ಎಲ್ಲ TV ಮಾಧ್ಯಮಗಳಲ್ಲಿ ಮತ್ತು ಪೇಪರ್ನಲ್ಲಿ ಮತ್ತು ಫೇಸ್ಬುಕ್ಕು ಟೆಲಿಗ್ರಾಮ್ಗಳಲ್ಲಿ ನೋಡ್ತಾ ಇದ್ದೀನಿ ಸರ್. ನನಗೂ ಸಹ ಮೆಸೇಜ್ಗಳು ಫಾರ್ವರ್ಡ್ ಆಗಿದ್ದಾವೆ. ಆದರೆ ಇದು ಸತ್ಯಕ್ಕೆ ದೂರವಾದ ಮಾತು ಸರ್. ಯಾವುದೇ ಒಬ್ಬ ಸರ್ಕಾರಿ ನೌಕರ ಈಗ ಮೂಲ ದಾಖಲೆಗಳು ಅಂದರೆ ರಿಜಿಸ್ಟರ್ ಆಗಿರೋ ಪತ್ರಗಳು ಸರ್, ಅಥವಾ ಅಲಿಲೇಷನ್ಗಳು, ಅಥವಾ ಏನು ಸರ್ವೆ ಸ್ಕೆಚ್ಗಳು, ಇವೆಲ್ಲ ಮೂಲ ದಾಖಲೆಗಳು ಸರ್. ಇವು ನಮ್ಮ ಇಲಾಖೆ ವ್ಯಾಪ್ತಿಗೆ ಬರಲ್ಲ ಸರ್. ಇವೆಲ್ಲ ರೆವಿನ್ಯೂ ಇಲಾಖೆ ಸಬ್ ರಿಜಿಸ್ಟ್ರ್ ವ್ಯಾಪ್ತಿಗೆ ಬರೋವಂಥ ದಾಖಲೆಗಳು. ಇವನ್ನ ನಾವು ಯಾವುದೇ ಕಾರಣಕ್ಕೂ ಫೇಕು ಮಾಡೋದಕ್ಕಾಗಲ್ಲ. ಈಗ ನಿಮಗೆ ನಾನು ಯಾವುದೋ ಒಂದು ಆಸ್ತಿ ಮಾರಿದರೆ ಆ ಕ್ರಯಪತ್ರ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಇರುತ್ತೆ, ಮತ್ತು ಅದಕ್ಕೆ ಮ್ಯೂಟೇಷನ್ ಆದರೆ ಅದು ಆ ಸಂಬಂಧಪಟ್ಟ ಇಲಾಖೆಯಲ್ಲಿ ಇರುತ್ತೆ ಹೊರತು ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ದಾಖಲೆಗಳು ಇರಲ್ಲ ಸರ್. ನಾವೇನು ಸರ್ವೆ ಅಲಿಲೇಷನ್ ಕಾಪಿ ಬರುತ್ತೆ, ರೆವಿನ್ಯೂ ಸ್ಕೆಚ್ ಏನು ಕೊಟ್ಟಿರ್ತಾರೆ, ಅಥವಾ ಏನು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಪ್ಲಾನ್ನ ಅಪ್ರೂವಲ್ ಮಾಡಿರ್ತಾರೆ, ಅವುಗಳಿಗೆ ಮಾತ್ರ ನಾವು ನೋಡಿಕೊಂಡು ಈ ಸ್ವತ್ತನ್ನೇ ಮಾಡ್ತೀವಿ ಹೊರತು ನಮ್ಮ ಯಾವುದೇ ದಾಖಲೆಗಳನ್ನ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ನಾವು ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಸರ್. ಸರಿಗೆ ಪುಷ್ಪ ಅವರು ಪದೇ ಈಗ ಡೇ 1 ಏನು ಜನವರಿ 4ನೇ ತಾರೀಕು ಕಾಂಪೌಂಡ್ ತೆರವು ಮಾಡಿಸಿದಾಗ ಇಶ್ಯೂ ಆಯಿತು. ಆವತ್ತು ಕೂಡ ತಮ್ಮ ಹೆಸರು ಹೇಳಿದ್ರು. ನಂತರ ಕೂಡ ಮಾತಾಡಿದಾಗೆಲ್ಲ ನಿಮ್ಮ ಹೆಸರು ಯಾಕೆ ತಗೊಳ್ತಾ ಇದ್ದಾರೆ ಅಂತ ಅನಿಸುತ್ತೆ ಸರ್? ಸರ್, ಈಗ ನನಗೂ ಆಶ್ಚರ್ಯ ಆಗಿದೆ. ಬಟ್ ಅವರು ಯಾವುದಾದ್ರೂ ಒಂದು ಈಗ ನಾನು ಒಬ್ಬ PDO ಆಗಿ, ಈಗ ನೀವು ಪತ್ರಕರ್ತರು ಬಂದಿದ್ರಿ, ಪ್ರಶ್ನೆ ಕೇಳ್ತಾ ಇದ್ದೀರಿ, ನಾನು ಉತ್ತರ ಕೊಡ್ತಾ ಇದ್ದೀನಿ. ಅದು ಬಿಟ್ಟು ಬೇರೆ ಹೇಳಿದರೆ ಇದಕ್ಕೆ ಯಶ್ ಅವರಮ್ಮನೇ ನಿಮ್ಮನ್ನು ಕಳಿಸಿದ್ದಾರೆ, ಯಶ್ ಅವರಮ್ಮನೇ ನನ್ನನ್ನು ಖುದ್ದು ಟಾರ್ಗೆಟ್ ಮಾಡಿ ಕಳಿಸಿದ್ದಾರೆ ಅಂದರೆ ನಿಮಗೆ ಬೇಜಾರಾಗಲ್ವಾ ಸರ್? ನನ್ನನ್ನು ಅವಶ್ಯಕತೆ ಇಲ್ಲ ಸರ್. ನನ್ನ ಅವಧಿಲಿ ತಪ್ಪಾಗಿದ್ದಾರೆ, ಕೆಲಸ ಏನಾದರೂ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ತಪ್ಪಾಗಿದ್ದರೆ, ಡಾಕ್ಯುಮೆಂಟೇಷನ್ ಏನಾದರೂ ಫೇಕ್ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂಗೆ ಅವರು ಸಂಬಂಧಪಟ್ಟವರಿಗೆ ನೇರವಾಗಿ ದೂರನ್ನ ಕೊಡ್ಬೋದೇ ಹೊರತು ಅವರು ಎಷ್ಟು ಬಾರಿ ನನ್ನ ಹೆಸರನ್ನ ಉಚ್ಚಾರಣೆ ಮಾಡಿದ್ರು ನನ್ನ ಉತ್ತರ ಒಂದೇ ಸರ್. ಅವರು ಸುಮ್ಮನೆ ಅವರ ಮನಸ್ಥಿತಿನ ಹಾಳು ಮಾಡ್ಕೊಳ್ತಾ ಇದ್ದಾರೆ, ಮತ್ತು ಸಮಾಜದಲ್ಲಿ ಅವರು ಒಂದು ಅಧಪತನಕ್ಕೆ ಇಳಿತಾ ಇದ್ದಾರೆ ಅಂತ ಅನಿಸುತ್ತೆ ಹೊರತು ನನಗೇನು ಬೇಜಾರಿಲ್ಲ ಸರ್. ನನ್ನಿಂದ ತಪ್ಪಾಗಿದ್ದರೆ ಸಂಬಂಧಪಟ್ಟವರಿಗೆ ಕೊಡಲಿ. ಇಲ್ಲ ನಟರಾಜ್ ಈ ಥರ ಸೈನ್ ಮಾಡಿದ್ದಾನೆ, ಅಥವಾ ಲಕ್ಷ್ಮಮ್ಮ ಒಂದು ರಿಜಿಸ್ಟ್ರೇ ಆಗಿಲ್ಲ, ಅಥವಾ ಅವನೇನಾದರೂ ಸೈನ್ ಮಾಡಿ ಕೊಟ್ಟಿದ್ದಾನೆ, ಇದು ನನ್ನ ವ್ಯಾಪ್ತಿಗೆ ಬರೋದು. ಇದೆಲ್ಲ ಸರ್ವೆ ಡಿಪಾರ್ಟ್ಮೆಂಟ್ ವ್ಯಾಪ್ತಿಗೆ ಬರೋವಂಥದ್ದು ಸರ್. ಅಲ್ಲಿ ಅವರು ಅದನ್ನು ತನಿಖೆ ಮಾಡಿಕೊಂಡು DC ಅವ್ರ ಮೇಡಮ್ ಅವ್ರ ಹತ್ರ, ADL ಅವ್ರ ಹತ್ರ, ಮತ್ತು ಸಂಬಂಧಪಟ್ಟ CITB ಅವ್ರ ಹತ್ರ ಮಾತಾಡ್ಕೊಂಡು ಸರಿಪಡಿಸ್ಕೋಬೇಕೇ ಹೊರತು ನನಗೂ ಅದಕ್ಕೂ ಸಂಬಂಧ ಇಲ್ಲ ಸರ್. ಅದೇನಾದ್ರು ಇದ್ದರೆ ನ್ಯಾಯಾಲಯಕ್ಕೂ ಬೇಕಾದ್ರೆ ನನ್ನ ಮೇಲೆ ಆ ದಾಖಲೆಗಳು ನಾನು ಸೈನ್ ಮಾಡಿದರೆ ನಟರಾಜ್ ಅವಧಿಯಲ್ಲಿ ಈ ಥರ ಆಗಿದೆ ಅಂತ ಕೊಡ್ಬೋದು ಸರ್. ಸರಿ.